ನಮಸ್ತೆ. ಇಂಟರ್ ಪರ್ಸನಲ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮುಂದುವರ್ಸೋಣ. ಇವತ್ತು ನಿನ್ನೆ ದೀಪಾವಳಿ ಆಯಿತು, ನರಕ ಚತುರ್ಥಿ ಚೆನ್ನಾಗಿ ಮಾಡಿದ್ವಿ. ನಮ್ಮ ಓಂ ಶಾಂತಿಯಲ್ಲಿ ಇವತ್ತು ಬೆಳಗ್ಗೆ ಭಾಳ ಚೆನ್ನಾಗಿ ಕ್ಲಾಸ್ ಮಾಡ್ತಾಯಿದ್ರು. ಮನುಷ್ಯ ಸಂತೋಷ ಪಡೋದೆಷ್ಟು ಮತ್ತು ಸಂತೋಷ ಪಡೆದಿರ್ತಕ್ಕಂಥದ್ದಕ್ಕೆ ಅಸಂತುಷ್ಟತೆಯನ್ನು ಕರಿತೀವಲ್ಲ, ಅದು ಎಷ್ಟು ಪ್ರಮಾಣದಲ್ಲಿದೆ ನನ್ನಲ್ಲಿ ಅನ್ನೋದು ಭಾಳ ಚೆನ್ನಾಗಿ ಕೇರ್ ಮಾಡಿಕೊಳ್ರಿ ನೀವು ಅಂತ ಹೇಳ್ತಾಯಿದ್ರು. ಸೊ ಬೆಳಗ್ಗೆ ಎಲ್ಲ ಲೀಸ್ಟ್ ಮಾಡಿಸಿದ್ರು, ನಿಮ್ಗೆ ಏನೇನು ಬೇಕು. ಮನುಷ್ಯನಿಗೆ ಓಡಾಡೋಕ್ಕೆ ಕಾರ್ ಬೇಕು, ಬಂಗ್ಲೆ ಬೇಕು, ದುಡ್ಡು ಬೇಕು, ಆಮೇಲೆ ಬಂಗಾರ ಬೇಕು, ಆಮೇಲೆ ಇನ್ನೂ ಅನೇಕ ವಸ್ತುಗಳು ಬರೀತಾ ಇದ್ರು, ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸು ಎಲ್ಲ. ಹೀಗೆ ಅಂದರೆ ನನ್ನ ಭೋಗ ಅಂತ ಏನು ಕರಿತೀವಲ್ಲ, ಅಂದರೆ ನನಗೆ ಉಪಯೋಗ ಬೇಕಂತಾಗಿರ್ತಕ್ಕಂಥ ವಸ್ತುಗಳನ್ನ ನನ್ನ ಹತ್ರ ಇಲ್ಲದಿರೋದಕ್ಕೆ ಅದನ್ನು ಖರೀದಿ ಮಾಡಬೇಕು, ತೊಗೋಬೇಕು ಅನ್ನೋದನ್ನು ನನಗೆ ಕೊರತೆ ಇದೆ ಅಂತ ನಾವು ಬರ್ಕೊಂಡಿದ್ದೀವಿ ಲೀಸ್ಟಲ್ಲಿ. ಆವಾಗ ಓಂ ಶಾಂತಿ ಹೇಳ್ತಾಯಿದ್ರು, ಓಕೆ ಫೈನ್, ಇವುದೆಲ್ಲ ನಿಮಗೆ ಬೇಕು, ಭಗವಂತ ಕೊಡಬೇಕಂತ ಕೇಳ್ತಾಯಿದ್ರಪ್ಪ, ಫೈನ್. ಬಟ್ ನಿನ್ನಲ್ಲಿ ಏನಿದೆಯಲ್ಲ ಅದನ್ನು ಬರ್ಕೋ ಅಂತ ಹೇಳ್ತಾಯಿದ್ರು ಅವರು. ನಾವು ನಮ್ಮಲ್ಲಿ ಏನಿದೆ, ಸ್ವಲ್ಪ ಇರಲಿಕ್ಕೆ ಒಂದು ಸ್ವಲ್ಪ ಮನೆ ಇದೆ, ಊಟ ಇದೆ, ಅವ್ರು ಅದೆಲ್ಲ ಹೇಳ್ತಾಯಿದ್ರು. ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಈ ಏನು ಕರ್ಮೇಂದ್ರಿಯಗಳಿದಾವಲ್ಲ, ಬೆಲೆ ಕಟ್ಟಲಿಕ್ಕೆ ಆಗದಿರ್ತಕ್ಕಂಥ ಕಣ್ಣುಗಳು, ಬೆಲೆ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂಥ ಕೈಗಳು, ಬೆಲೆ ಕಟ್ಟಲಿಕ್ಕೆ ಆಗದಿರ್ತಕ್ಕಂಥ ಹೊಟ್ಟೆ, ನಾವು ಏನು ಇನ್ಪುಟ್ ಕೊಟ್ಟರು ಅದನ್ನು ಕರಗಿಸ್ಕೊಂಡು ಶಕ್ತಿ ತುಂಬಿಸ್ಕೊಂಡು ವೇಸ್ಟ್ನ ಹೊರಗಡೆ ಹಾಕೋದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಕರಿತೀವಿ ನಾವು, ಹೊಟ್ಟೆ ಭಾಗನ, ಇದು ಒಂದಿದೆ. ಸೊ ಇದಕ್ಕೆಲ್ಲ ನೀವು ಎಷ್ಟು ಬೆಲೆ ಕೊಡ್ತೀರಿ ಹೇಳ್ರಿ ನೋಡೋಣ ಅಂತ ಕೇಳ್ತಿದ್ರು ಓಂ ಶಾಂತಿಯಲ್ಲಿ. ಇದೆಲ್ಲ ಭಗವಂತ ನಿಮಗೆ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾನೆ. ಹಾಗಾಗ್ಬಿಟ್ಟು ಇದಕ್ಕೆ ಬೆಲೆ ಕಟ್ಟಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ನಮಗಲ್ಲ, ನನಗೆ ಅಂತ ಹೇಳಿದ್ರೆ ಬೇರೆಯವ್ರ ಬೇಡ. ಸೊ ಇಂಥ ಒಂದು ವಸ್ತುಗಳು ನನ್ನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ವಿನಾಶ ಆಗ್ತಕ್ಕಂಥ ವಸ್ತುಗಳಿಂದ ಓಡ್ತಾ ಇದ್ದೀನಿ. ಮತ್ತು ವಿನಾಶ ಅಂದರೆ ಏನು? ಕಾರು ಡ್ಯಾಮೇಜ್ ಆಗೋಗುತ್ತೆ, ಮೊಬೈಲು ಕೆಟ್ಟು ಹೋಗುತ್ತೆ, ದುಡ್ಡು ಇವತ್ತಿಲ್ಲ ಕಳೆದೋಗುತ್ತೆ, ಬಳಸ್ಕೊಂಡು ಹೋಗ್ತೀವಿ. ಸೊ ವಸ್ತುಗಳು ವೈಭೋಗದ ಮೇಲೆ ನಾವು ಹೋಗೋದ್ರಿಂದ ಏನಾಗುತ್ತೆ, ಅದು ವಿನಾಶ ಹೊಂದುತ್ತೆ. ಸೊ ಅದು ಶಾಶ್ವತ ಅಲ್ಲ. ಶಾಶ್ವತ ಆಗಿರ್ತಕ್ಕಂಥದ್ದು ಈ ಕರ್ಮೇಂದ್ರಿಯಗಳು ಏನಿದಾವಲ್ಲ, ಇದು ಶಾಶ್ವತವಾಗಿ ನನ್ನ ಜೊತೆನೇ ಇರ್ತಕ್ಕಂಥದ್ದು. ನನ್ನ ಲೈಫ್ ಇರೋವರೆಗೆ ಇದು ನನ್ನ ಕರ್ಮೇಂದ್ರಿಯಗಳು ಇರ್ತಾವೆ. ಮಾತು ಇದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ಸ್ ಅಂತ ಏನು ಕರಿತೀವಲ್ಲ, ಕೃತಜ್ಞತಾಪೂರ್ವಕವಾಗಿರ್ಬೇಕಂತ ಹೇಳ್ತಾರೆ ಓಂ ಶಾಂತಿಯಲ್ಲಿ. ಫಸ್ಟು ನಿನ್ನಲ್ಲಿ ಏನಿದೆಯಲ್ಲ ಇದಕ್ಕೆ ಕೃತಜ್ಞತೆಯನ್ನು ಕೊಡೋದಕ್ಕೆ ಕಲಿ ಫಸ್ಟು. ಆ ನಂತರ ಭಗವಂತ ನಿನಗೆ ಏನು ಬೇಕು ನೆಸಿಟಿ ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ತಾನೆ ಕೊಡಲಿಕ್ಕೆ ನಿನಗೆ. ಸೊ ನಿನ್ನಲ್ಲಿ ಏನಿದೆ ಅಂತ ನಿನಗೆ ನೋಡ್ತಕ್ಕಂಥ ಒಳಗಿನ ಚಕ್ಷು ಅಂತ ಕರೀತಾರೆ. ಜ್ಞಾನದ ಕಣ್ಣೇ ಇಲ್ಲ ನಿನ್ನಲ್ಲಿ, ಬರೀ ಬಾಹಿರ್ಮುಖವಾಗಿ ನೋಡ್ತಕ್ಕಂಥ ಈ ಚರ್ಮದ ಕಣ್ಣುಗಳು ಮಾತ್ರ ಇದಾವೆ ನಮಗೆಲ್ಲ. ಅಂತರ್ಮುಖತೆ ಅಥವಾ ಒಳಗಿನ ಜ್ಞಾನವನ್ನು ನೋಡ್ಕೊಳ್ಳೋದಕ್ಕೆ ಜ್ಞಾನದ ಕಣ್ಣು, ಮೂರನೇ ಕಣ್ಣು, ತ್ರಿನೇತ್ರ ಅಥವಾ ಅಂತರ್ಚಕ್ಷು ಅಂತ ಏನು ಕರಿತೀವಲ್ಲ, ಇದು ಬೇಕು ಮನುಷ್ಯನಿಗೆ. ಇದು ನಮ್ಮಲ್ಲಿ ಇಲ್ಲ ಭಾಳ ಜನಕ್ಕೆ, ನನಗೂ ಇದ್ದಿಲ್ಲ ಫಸ್ಟು. ಯಾವಾಗ ಈ ಓಂ ಶಾಂತಿಗೆ ಹೋದ್ಮೇಲೆ ಆರೋಗ್ಯ ಮೇಂಟೈನ್ ಮಾಡ್ಕೋಬೇಕಂದಾಗ ಆವಾಗ ನನಗೆ ಇದನ್ನೆಲ್ಲ ತಿಳಿಸ್ತಾ ಹೋದರು. ಸೊ ಖಂಡಿತವಾಗಿ ತುಂಬ ಖುಷಿ ಅನ್ನಿಸ್ತು. ಹೌದಲ್ಲ, ಎಷ್ಟು ವ್ಯಾಲ್ಯೂಯಬಲ್ ನನ್ನೆಲ್ಲ ಹತ್ರ ಇಟ್ಕೊಂಡ್ಬಿಟ್ಟು ನಾನು ಇನ್ನೊಂದು ವ್ಯಾಲ್ಯೂ ಇಲ್ಲದಕ್ಕೆ ಹಿಂದೆ ಓಡ್ತಾ ಇದ್ದೀನಿ. ನಮ್ಮ ಮಾತು ಸ್ನೇಹ ಇರ್ಬೋದು, ತಾಯಿ ಪ್ರೀತಿ, ತಂದೆ ಪ್ರೀತಿ, ಮಕ್ಕಳ ಪ್ರೀತಿ, ಸ್ನೇಹಿತರ ಪ್ರೀತಿ, ಇವೆಲ್ಲ ಬೆಲೆ ಕಟ್ಟಲಿಕ್ಕೆ ಆಗದಿರ್ತಕ್ಕಂಥ ವಸ್ತುಗಳು ಭಗವಂತ ಫ್ರೀಯಾಗಿ ಕೊಡ್ತಾ ಇದ್ದಾನೆ ನಮಗೆಲ್ಲ. ಇದನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ ಮನುಷ್ಯ ನಾವು. ಸೊ ಈ ತಪ್ಪನ್ನು ನಾವು ಮಾಡಬಾರ್ದು ಕೂಡ. ಸೊ ಅದಕ್ಕೆ ಓಂ ಶಾಂತಿಯಲ್ಲಿ ಇವತ್ತು ಹೇಳಿದ್ದು ಲೀಸ್ಟ್ ಮಾಡಿಸಿದ್ರು, ನಿಮ್ಮ ಹತ್ರ ಏನಿದೆ, ನಿಮಗೇನು ಬೇಕು, ಇವೆರಡನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡಿರಿ. ಯಾವಾಗಲೂ ನಾವು ಓಡೋದು ವಿನಾಶ ವಸ್ತುಗಳಿಂದೇ ಜಾಸ್ತಿ ಬರ್ತಾ ಇರ್ತೀವಿ, ಅವಿನಾಶ ವಸ್ತುಗಳು ಕಡಿಮೆ ಆಗ್ತಾ ಮಾಡ್ಕೊಳ್ತೀವಿ ಅಂತ. ಸೊ ಹಾಗಾಗಿಬಿಟ್ಟು ಪ್ರತಿಯೊಬ್ಬರು ನಾವು ನೋಡ್ಕೋಬೇಕಾಗಿದ್ದು ನನ್ನಲ್ಲಿ ಏನಿದೆ ಅದಕ್ಕೆ ಫಸ್ಟ್ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ನಾವು. ಆವಾಗ ನಮ್ಮಿಂದ ತಾನೇ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅಲ್ವಾ. ಇದು ನಾವು ಒಂಥರ ಕಾಮಧೇನು ಕಲ್ಪವೃಕ್ಷದ ಕೆಳಗಡೆ ಕೂತಿದ್ದೀವಿ ಮಾತು. ನಾವು ಏನು ಕೇಳ್ತೀವಿ ಅದು ಕೊಡ್ತಾ ಇರುತ್ತೆ ಅವರ. ಸೊ ಕೇಳಬೇಕಾದ್ರೆ ಜಾಗೃತವಾಗಿ ಕೇಳಬೇಕು, ನಾನು ಏನು ಕೇಳಬೇಕು, ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು. ಬೇಕಾಗಿದ್ದನ್ನು ಕೇಳ್ಕೋಬೇಕು, ಅನಾವಶ್ಯಕವಾಗಿದ್ದನ್ನು ಕೇಳ್ಕೋಬಾರ್ದು ಕೂಡ ನಾವು ಅಲ್ವಾ. ಸೊ ಹಂಗಾಗ್ಬಿಟ್ಟು ಯಾವಾಗ ಪಾಸಿಟಿವ್ ಕಡೆ ಇರೋಣ ನಾವು. ಸೊ ಏನು ನಮ್ಮಲ್ಲಿದೆ ಅದು ಕೃತಜ್ಞತವಾಗಿರೋಣ. ಸೊ ಏನು ಬೇಕನ್ನೋದಕ್ಕೆ. ಆಮೇಲೆ ವಿನಾಶ ವಸ್ತುಗಳು ಯಾವುದು, ಅವಿನಾಶ ವಸ್ತು ಯಾವುದು, ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಜಾಸ್ತಿ ಬಹಿರ್ಮುಖತೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಮಾತು. ಅದನ್ನು ಕಡಿಮೆ ಮಾಡ್ಬೇಕು ನಾವು. ಆ್ಯಕ್ಚುಲಿ ಇಂಟರ್ನಲ್ ನಾವು ಜಾಸ್ತಿ ಅರ್ಥ ಮಾಡ್ಕೋಬೇಕು ಮಾತು. ಸೊ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ನೇರವಾಗಿ ಅಥವಾ ಫೋನ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.